ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ. ಸೂರ್ಯವಂಶದಲ್ಲಿ ಶ್ರೀರಾಮನಿಗಿಂತ ಮೊದಲು ತ್ರಿಶಂಕು ಎಂಬ ರಾಜನಿದ್ದನು. ಈತನಿಗೆ ಹರಿಶ್ಚಂದ್ರನೆಂಬ ಮಗನಿದ್ದನು. ಹರಿಶ್ಚಂದ್ರನಿಗೆ ಬಹಳ ಕಾಲದವರೆಗೂ ಮಕ್ಕಳಿರಲಿಲ್ಲ. ಕುಲಗುರು ವಸಿಷ್ಠರ ಮಾತಿನಂತೆ ಸಂತಾನಕಾರನೆಂದು ಪ್ರಸಿದ್ಧನಾದ ವರುಣದೇವನನ್ನು ತೃಪ್ತಿಪಡಿಸಲು ಹೇಳಿದರು. ಇವರ ಮಾತಿನಂತೆ ಹರಿಶ್ಚಂದ್ರನು ಗಂಗಾತೀರಕ್ಕೆ ಹೋಗಿ ವರುಣದೇವನನ್ನು ಧ್ಯಾನಿಸುತ್ತಾ ತೀವ್ರ ತಪಸ್ಸಿಗೆ ಕುಳಿತನು. ಈತನ ತಪಸ್ಸಿಗೆ ಮೆಚ್ಚಿ ವರುಣದೇವನು ಪ್ರತ್ಯಕ್ಷನಾಗಿ ವರವನ್ನು ಕೇಳು ಎಂದನು. ತನಗೆ ಒಬ್ಬ ಪುತ್ರನನ್ನು ಪ್ರಸಾದಿಸು ಎಂದು ಪ್ರಾರ್ಥಿಸಿದನು. ಆಗ ವರುಣನು, ನಿನಗೆ ಉತ್ತಮ ಪುತ್ರನನ್ನೇ ಕೊಡುತ್ತೇನೆ, ಆದರೆ ಒಂದು ನಿಬಂಧನೆಗೆ ನೀನು ಒಪ್ಪಬೇಕು. ನಿನ್ನ ಪುತ್ರನನ್ನು ಯಜ್ಞ ಪಶುವಾಗಿ ಮಾಡಿ ನನಗೆ ಬಲಿ ಕೊಡಬೇಕು. ಇದಕ್ಕೆ ಒಪ್ಪಿದರೆ ಮಾತ್ರ ನಿನಗೆ ಪುತ್ರ ಹುಟ್ಟುತ್ತಾನೆ ಎಂದು ಮುಗುಳು ನಗುತ್ತಾ ಹೇಳುತ್ತಾನೆ. ಬೇರೇನು ಉಪಾಯ ಕಾಣದೆ ಹರಿಶ್ಚಂದ್ರನು ಒಪ್ಪಿಕೊಂಡನು. ನಂತರ ಹರಿಶ್ಚಂದ್ರನ ಹೆಂಡತಿ ಗರ್ಭಿಣಿಯಾಗಿ ಮನ್ಮಥನಂತಹ ಮಗನನ್ನು ಹಡೆದಳು. ತನ್ನ ಮಗನಿಗೆ ರೋಹಿತಾಶ್ವ ಎಂದು ನಾಮಕರಣ ಮಾಡಿದನು. ಆಗ ವರುಣನು ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಹರಿಶ್ಚಂದ್ರನ ಬಳಿಗೆ ಬಂದು ತಾನು ಯಾರೆಂದು ಅವನಿಗೆ ಮಾತ್ರ ತಿಳಿಸಿ, ಕೊಟ್ಟ ಮಾತಿನಂತೆ ನಿನ್ನ ಮಗನನ್ನು ಯಜ್ಞ ಪಶು ಮಾಡಿ ನನಗೆ ಬಲಿ ಕೊಟ್ಟು ಕೀರ್ತಿಶಾಲಿಯಾಗು ಎಂದನು. ಆ ಮಾತನ್ನು ಕೇಳಿ ಹರಿಶ್ಚಂದ್ರನು, ದೇವ, ಹೆತ್ತ ಸೂತಕವು ತಂದೆಗೆ 10 ದಿನಗಳು, ತಾಯಿಗೆ 1 ತಿಂಗಳು. ಇಷ್ಟರೊಳಗೆ ಹೇಗೆ ಯಜ್ಞ ಮಾಡಲಿ? ಶುದ್ಧ ಕಾಲವು ಬರುವವರೆಗೆ ತಾಳು ಎಂದನು. ಹಾಗಾದರೆ 1 ತಿಂಗಳು ಬಿಟ್ಟು ಬರುತ್ತೇನೆ ಎಂದು ಹೇಳಿ ಹೊರಟು ಹೋಗುತ್ತಾನೆ. 1 ತಿಂಗಳು ಕಳೆಯಿತು. ವರುಣನು ಬಂದು ಯಜ್ಞ ಮಾಡುವಂತೆ ಹೇಳಿದನು. ಆಗ ಹರಿಶ್ಚಂದ್ರನು, ಹಲ್ಲು ಬರದ ಪಶು ಬಲಿಗೆ ಯೋಗ್ಯವಲ್ಲ ಎಂದನು. ಸರಿ, ಹಾಗಾದರೆ ಹುಡುಗನಿಗೆ ಹಲ್ಲು ಮೊಳೆತ ಕೂಡಲೇ ಬಲಿ ಕೊಟ್ಟು ಬಿಡು ಎಂದು ಹೇಳಿ ಹೊರಟು ಹೋಗುತ್ತಾನೆ. ರೋಹಿತನು ಬಾಲಲೀಲೆಗಳನ್ನು ತೋರಿಸುತ್ತಾ ಬೆಳೆಯುತ್ತಿರಲು ಅವನಿಗೆ ಹಲ್ಲು ಮೊಳೆಯಿತು. ಆಗಲೇ ವರುಣದೇವನು ಬರುತ್ತಾನೆ. ಆಗ ಹರಿಶ್ಚಂದ್ರನು, ದೇವನೇ, ಹುಟ್ಟು ಕೂದಲನ್ನು ಇನ್ನೂ ತೆಗೆಯಲಿಲ್ಲ, ಚೌಲಕರ್ಮವಾಗಲಿಲ್ಲ, ಅಂತಹ ಮಗು ಯಜ್ಞ ಕರ್ಮಕ್ಕೆ ಸಲ್ಲುವುದಿಲ್ಲ ಎಂದನು. ವರುಣನು ಕೋಪಗೊಂಡು, ಎಲೈ ರಾಜನೇ, ಸುಳ್ಳು ಹೇಳುತ್ತಾ ಅಲೆದಾಡಿಸುವೆ. ಚೌಲಕರ್ಮವಾದ ಕೂಡಲೇ ನನಗೆ ಬಲಿ ಕೊಡದೆ ಹೋದರೆ ಘೋರವಾದ ಶಾಪ ಕೊಡುತ್ತೇನೆ ಎಂದು ಹೇಳಿ ಹೊರಟು ಹೋಗುತ್ತಾನೆ. ರೋಹಿತನಿಗೆ ಚೌಲದ ಪ್ರಾಯ ಬಂದಿತು. ಚೌಲವನ್ನು ವೈಭವದಿಂದ ಮಾಡಿಸಿದನು. ಅದೇ ಸಮಯದಲ್ಲಿ ವರುಣದೇವನು ಬಂದು ಯಜ್ಞವನ್ನು ಪ್ರಾರಂಭಿಸು ಎಂದನು. ಆಗ ಹರಿಶ್ಚಂದ್ರನು, ಈ ಹುಡುಗ ಯಜ್ಞ ಪಶುವಾಗಲು ಯೋಗ್ಯವಿಲ್ಲ, ಉಪನಯನವಾಗದೆ ಇವನಿಗೆ ದ್ವಿಜತ್ವ ಬಾರದು, ಅದುವರೆಗೂ ತಡೆದುಕೋ ಎಂದನು. ಶಾಸ್ತ್ರೋಕ್ತವಾಗಿ ಉಪನಯನವಾಯಿತು. ವರುಣನು ಬಂದು ಯಜ್ಞ ಮಾಡುವಂತೆ ಹೇಳಿ ಹರಿಶ್ಚಂದ್ರನ ಮುಂದೆ ಕುಳಿತನು. ಆಗ ಹರಿಶ್ಚಂದ್ರನು, ಯಜ್ಞ ಮಾಡಬೇಕು ನಿಜ, ಆದರೆ ಹುಡುಗ ಈಗ ತಾನೇ ವೇದಾಭ್ಯಾಸಕ್ಕೆ ತೊಡಗಿದ್ದಾನೆ. ನನ್ನ ಮೇಲೆ ಅನುಗ್ರಹವಿಟ್ಟು ಇಷ್ಟು ಕಾಲ ತಾಳಿದ ಹಾಗೆ ಅವನ ವಿದ್ಯಾಭ್ಯಾಸ ಪೂರ್ತಿ ಆಗುವವರೆಗೂ ತಾಳು, ಆಮೇಲೆ ಖಂಡಿತವಾಗಿ ಬಲಿ ಕೊಡುತ್ತೇನೆ ಎಂದನು. ವರುಣನಿಗೆ ಕೋಪ ಬಂದಿತು, ಆದರೆ ತಾಳ್ಮೆ ವಹಿಸಿ ಹೊರಟು ಹೋಗುತ್ತಾನೆ. ಕೆಲವು ವರ್ಷ ಕಳೆಯಲು ರೋಹಿತನ ವಿದ್ಯಾಭ್ಯಾಸವು ಮುಗಿಯಿತು. ವರುಣನ ಭೀತಿಯಿಂದ ಹರಿಶ್ಚಂದ್ರನ ಮುಖ ದಿನದಿಂದ ದಿನಕ್ಕೆ ಕುಂದುತ್ತಾ ಹೋಯಿತು. ಹೀಗೆ ಚಿಂತಿಸುತ್ತಾ ಕುಳಿತಿರುವ ತಂದೆಯನ್ನು ಒತ್ತಾಯಿಸಿ ಕೇಳಿ ಕಾರಣವನ್ನು ತಿಳಿದುಕೊಳ್ಳುತ್ತಾನೆ. ಅದರಿಂದ ರೋಹಿತನಿಗೂ ಪ್ರಾಣಭಯ ಹಿಡಿಯಿತು. ನಂತರ ರೋಹಿತನು ಯಾರಿಗೂ ಹೇಳದೆ ಅರಣ್ಯಕ್ಕೆ ಓಡಿ ಹೋಗುತ್ತಾನೆ. ಮನೆಯಲ್ಲಿ ಮಗನನ್ನು ಕಾಣದೆ ಹರಿಶ್ಚಂದ್ರನು ಇನ್ನಷ್ಟು ಚಿಂತೆಗೊಳಗಾದನು. ಅಷ್ಟರಲ್ಲಿ ಯಜ್ಞ ಮಾಡುವಂತೆ ಹೇಳುತ್ತಾ ವರುಣನು ಬಂದೇ ಬಿಟ್ಟನು. ವರುಣನಿಗೆ ನಮಸ್ಕರಿಸಿ, ನನ್ನ ಮಗನಿಗೆ ವಿಷಯ ಗೊತ್ತಾಗಿ ಹೆದರಿ ಎಲ್ಲೋ ಓಡಿ ಹೋಗಿದ್ದಾನೆ ಎಂದನು. ಅದಕ್ಕೆ ಕೋಪಗೊಂಡ ವರುಣನು, ಕಡೆಗೂ ಮೋಸ ಮಾಡಿದೆ, ಜಲೋದರವನ್ನು ತೆಗೆದುಕೋ ಎಂದು ಶಪಿಸಿ ಅಲ್ಲಿಂದ ಹೋದನು. ಜಲೋದರ ಎಂದರೆ ಇದೊಂದು ವ್ಯಾಧಿ, ಹೊಟ್ಟೆಯಲ್ಲಿ ಅತಿಯಾಗಿ ನೀರು ಸಂಗ್ರಹವಾಗುವ ರೋಗ. ಮುಂದೆ 1 ವರ್ಷ ಕಳೆಯಿತು. ರೋಹಿತನಿಗೆ ತಂದೆಯ ಆರೋಗ್ಯ ಕೆಟ್ಟು ಹೋಗಿರುವ ಸಮಾಚಾರವು ತಿಳಿಯಿತು. ಕಳವಳ ಪಡುತ್ತಾ ತಂದೆಯನ್ನು ನೋಡಲು ಬರುತ್ತಿದ್ದನು. ಆಗ ಇಂದ್ರನು ಬ್ರಾಹ್ಮಣ ವೇಷದಲ್ಲಿ ಬಂದು, ತಂದೆಯ ಬಳಿ ಹೋಗಬೇಡ, ನಿನ್ನನ್ನು ಬಲಿ ಕೊಡುತ್ತಾರೆ, ಕಲ್ಲು ಮನಸ್ಸು ಮಾಡಿಕೊಂಡಿರು ಎಂದು ಆತನ ತಲೆ ಕೆಡಿಸಿ ಹಿಂದಿರುಗಿಸಿದನು. ಹರಿಶ್ಚಂದ್ರನು ಜಲೋದರದ ಸಂಕಟವನ್ನು ತಾಳಲಾರದೆ ವಸಿಷ್ಠರಿಗೆ ಉಪಾಯ ಕೇಳುತ್ತಾನೆ. ಆಗ ಕುಲಗುರು ವಸಿಷ್ಠರು, ಇದಕ್ಕೊಂದು ಉಪಾಯವಿದೆ. ಮಗಂದಿರಲ್ಲಿ ಕೃತಪುತ್ರನೆಂದರೆ ಹಣ ಕೊಟ್ಟು ತೆಗೆದುಕೊಳ್ಳುವ ಮಗ. ಆದುದರಿಂದ ನೀನು ಯಾವನಾದರೊಬ್ಬ ಹುಡುಗನನ್ನು ಹಣ ಕೊಟ್ಟು ಕೊಂಡುಕೊಂಡು ನಿನ್ನ ಮಗನನ್ನಾಗಿ ಸ್ವೀಕರಿಸಿ ಅವನನ್ನು ಬಲಿಪಶುವಾಗಿಟ್ಟು ಯಜ್ಞ ಮಾಡಿಬಿಡು. ವರುಣನು ಕೇಳಿದ್ದು ನಿನ್ನ ಪುತ್ರನನ್ನು, ಅದೇ ಪುತ್ರನೆಂದು ಹೇಳಲಿಲ್ಲ. ಹಾಗಾಗಿ ಚಿಂತೆಗೊಳ್ಳದಿರು. ಇದರಿಂದ ವರುಣನಿಗೆ ತೃಪ್ತಿಯಾಗಿ ಈ ವ್ಯಾಧಿ ನಿನ್ನನ್ನು ಬಿಡುವುದು. ವಸಿಷ್ಠನ ಮಾತಿನ ಪ್ರಕಾರ ಹರಿಶ್ಚಂದ್ರನು ಮಂತ್ರಿಗಳನ್ನು ಕರೆದು ಹುಡುಕಲು ಕಳುಹಿಸಿದನು. ಮಂತ್ರಿ ಎಲ್ಲೆಲ್ಲೋ ಹುಡುಕಿ ಕಡೆಗೆ ಕಡುಬಡುವನಾದ ಅಜಿಗರ್ತನೆಂಬ ಒಬ್ಬ ಬ್ರಾಹ್ಮಣನಿಗೆ ಎಲ್ಲಾ ವಿಚಾರವನ್ನು ಹೇಳಿದನು. ಈತನಿಗೆ 3 ಮಕ್ಕಳಿದ್ದರು. ಅವರಲ್ಲಿ ನಡುವಿನವನಾದ ಶುನಶ್ಚೇಪನನ್ನು ಹರಿಶ್ಚಂದ್ರನ ಮಂತ್ರಿಗೆ ಮಾರಿದನು. ನಂತರ ಶುನಶ್ಚೇಪನನ್ನು ಯಜ್ಞ ಪಶುವನ್ನಾಗಿ ಮಾಡಿ ಯೂಪಸ್ತಂಭಕ್ಕೆ ಕಟ್ಟಿದರು. ಹರಿಶ್ಚಂದ್ರನು ಯಜ್ಞವನ್ನು ಪ್ರಾರಂಭಿಸಿದನು.
ನೋಡಿದನು. ಆ ಬಾಲಕನು ಕಲ್ಲು ಕರಗುವಂತೆ ಅಳುತ್ತಿದ್ದನು. ಅಲ್ಲಿಗೆ ಬಂದಿದ್ದ ವಿಶ್ವಾಮಿತ್ರನು ಆ ಬಾಲಕನ ರೋದನೆಯನ್ನು ಸಹಿಸದೆ ಹೋದನು. ಆಗ ಹರಿಶ್ಚಂದ್ರನಿಗೆ, ಈ ಬ್ರಾಹ್ಮಣ ಬಾಲಕನನ್ನು ಬಿಟ್ಟು ಬಿಡು, ಅವನು ಅಳುವುದನ್ನು ನಾನು ಸಹಿಸಲಾರೆ. ಪೂರ್ವದಲ್ಲಿ ನಿನ್ನ ವಂಶದ ರಾಜರು ಇತರರಿಗಾಗಿ ತಮ್ಮ ಪ್ರಾಣಗಳನ್ನೇ ಧಾರೆ ಎರೆದಿದ್ದಾರೆ. ನಿನ್ನ ರೋಗ ಬಾಧೆಯನ್ನು ನಾನೇ ನಿವಾರಿಸುತ್ತೇನೆ. ಈ ವಿಧವಾಗಿ ವಿಶ್ವಾಮಿತ್ರನು ಎಷ್ಟೋ ಹೇಳಿದರೂ ಹರಿಶ್ಚಂದ್ರನು ಆ ಹುಡುಗನನ್ನು ಬಿಡಲಿಲ್ಲ. ಆಗ ವಿಶ್ವಾಮಿತ್ರನು ಶುನಶೇಪನ ಬಳಿಗೆ ಹೋಗಿ ಸಮಾಧಾನ ಪಡಿಸಿ ವರುಣದೇವನಿಗೆ ಇಷ್ಟವಾದ ಒಂದು ಮಂತ್ರವನ್ನು ಹೇಳಿ ಇದನ್ನು ಜಪಿಸಿಕೊಂಡಿರುವಂತೆ ಹೇಳಿದನು. ಇದರಿಂದ ವರುಣನಿಗೆ ಸಂತೋಷವಾಯಿತು. ಕೂಡಲೇ ಬಂದು ಆ ಹುಡುಗನನ್ನು ಮತ್ತು ರಾಜನನ್ನು ವ್ಯಾಧಿಯಿಂದ ಮುಕ್ತಗೊಳಿಸಿದನು. ಇಷ್ಟಕ್ಕೆಲ್ಲ ಕಾರಣನಾದ ವಿಶ್ವಾಮಿತ್ರನನ್ನು ಕಂಡು ಹರಿಶ್ಚಂದ್ರನು ಸಂತೋಷಗೊಂಡು ಆತನಿಗೆ ಸನ್ಮಾನ ಮಾಡಬೇಕೆಂದುಕೊಂಡನು. ಆದರೆ ಅಷ್ಟೊತ್ತಿಗಾಗಲೇ ವಿಶ್ವಾಮಿತ್ರನು ಹೊರಟು ಹೋಗಿದ್ದನು. ನಂತರ ಆ ಸನ್ಮಾನವನ್ನೆಲ್ಲ ವಸಿಷ್ಠರಿಗೆ ಮಾಡಿದನು. ಹೀಗಿರಲು ಒಂದು ದಿನ ವಸಿಷ್ಠನು ಇಂದ್ರ ಸಭೆಗೆ ಹೋದನು. ಅಲ್ಲಿ ವಿಶ್ವಾಮಿತ್ರನೂ ಸಹ ಬಂದಿದ್ದನು. ಆಗ ವಸಿಷ್ಠನ ಶರೀರದ ಮೇಲೆ ಅನೇಕ ಬಹುಮಾನದ ಅಲಂಕಾರಗಳಿರುವುದನ್ನು ನೋಡಿ ದಿಕ್ಪಾಲಕನೊಬ್ಬನು, ನಿಮ್ಮನ್ನು ಸನ್ಮಾನಿಸಿದವರು ಯಾರು ಎಂದು ಕೇಳುತ್ತಾನೆ. ಆಗ ವಸಿಷ್ಠನು ಹೆಮ್ಮೆಯಿಂದ, ಚಂದ್ರನಂತಹ ನನ್ನ ಶಿಷ್ಯನಾದ ಹರಿಶ್ಚಂದ್ರನು. ಈತನು ಹೇಳಿದ ಮಾತು ನಡೆಸುವುದರಲ್ಲಿ ವರುಣದೇವನನ್ನು ಮೆಚ್ಚಿಸಿ ಸತ್ಯ ಹರಿಶ್ಚಂದ್ರನೆನಿಸಿಕೊಂಡನು. ದಾನ ಧರ್ಮಗಳಿಂದ ಪ್ರಜೆಗಳನ್ನು ಮೆಚ್ಚಿಸಿದನು. ಹೀಗೆಲ್ಲ ಹರಿಶ್ಚಂದ್ರನನ್ನು ಹೊಗಳಿದನು. ಇದನ್ನೆಲ್ಲ ಕೇಳಿ ವಿಶ್ವಾಮಿತ್ರನಿಗೆ ಕೋಪದಿಂದ ಮೈ ಉರಿಯಿತು. ಅಯ್ಯ ವಸಿಷ್ಠನೇ, ಕಪಟ ಬುದ್ಧಿಯವನಾದ ಆ ನಿನ್ನ ಶಿಷ್ಯನನ್ನು ಹೀಗೆ ತಿರುಗು ಮುರುಗು ಮಾಡಿ ಹೊಗಳುವುದೆಂದರೇನು? ನಿನ್ನ ಹರಿಶ್ಚಂದ್ರನು ವರುಣದೇವನನ್ನು ಮೋಸಪಡಿಸಿದನು. ಆತ ಸತ್ಯವಂತನಲ್ಲ, ದಾತನೂ ಅಲ್ಲ, ದುಷ್ಟನು. ಇದನ್ನು ನಾನು ನಿರೂಪಿಸುತ್ತೇನೆ ಎಂದು ಶಪಥ ಮಾಡಿ ಅಲ್ಲಿಂದ ಹೊರಟು ಹೋದನು. ಒಂದು ದಿನ ಒಬ್ಬ ರಾಕ್ಷಸನು ಹಂದಿಯ ರೂಪ ತಾಳಿ ಹರಿಶ್ಚಂದ್ರನ ಉಪವನದೊಳಗೆ ನುಗ್ಗಿ ಭಟರನ್ನು ಹೆದರಿಸಿ ಓಡಿಸಿ ಹೂಗಿಡ ಬಳ್ಳಿಗಳನ್ನು ನಾಶ ಮಾಡತೊಡಗಿದನು. ಅದು ಸಾಧಾರಣ ಹಂದಿಯಲ್ಲವೆಂದುಕೊಂಡು ರಾಜನಿಗೆ ಹೋಗಿ ಹೇಳುತ್ತಾರೆ. ಆಗ ಹರಿಶ್ಚಂದ್ರನು ಕುದುರೆ ಮೇಲೇರಿ ಹಂದಿಯನ್ನು ಬೆನ್ನಟ್ಟಿದನು. ಅದರ ಮೇಲೆ ಬಾಣಗಳನ್ನು ಪ್ರಯೋಗಿಸಿದನು. ಅದು ಮಾಯವಾಗುತ್ತಾ ಮತ್ತೆ ಕಾಣಿಸುತ್ತಾ ಹರಿಶ್ಚಂದ್ರನನ್ನು ನಾನಾ ರೀತಿಯಾಗಿ ಓಡಾಡಿಸಿ ದನಿಸಿತು. ಕೊನೆಗೆ ಅರಣ್ಯಕ್ಕೆ ಓಡಿ ಹೋಯಿತು. ರಾಜನು ಬಹುದೂರದವರೆಗೆ ಹಿಂಬಾಲಿಸಿದನು. ಕೊನೆಗೆ ಹಂದಿಯು ಅರಣ್ಯದಲ್ಲಿ ಮಾಯವಾಯಿತು. ಬಹುದೂರ ಬಂದಿದ್ದರಿಂದ ಹರಿಶ್ಚಂದ್ರನಿಗೂ ಬಂದ ದಾರಿಯು ಮರೆತು ಹೋಯಿತು. ಆಗ ವಿಶ್ವಾಮಿತ್ರನು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಅವನ ಬಳಿಗೆ ಬಂದು, ಈ ನಿರ್ಜನ ಪ್ರದೇಶಕ್ಕೆ ಒಬ್ಬಂಟಿಗನಾಗಿ ಏತಕ್ಕೆ ಬಂದೆ ಎಂದನು. ಹರಿಶ್ಚಂದ್ರನು ಹಂದಿಯ ಸಂಗತಿಯನ್ನೆಲ್ಲ ಹೇಳಿ ಈಗ ಹಿಂದಿರುಗಿ ಹೋಗುವ ದಾರಿ ಮರೆತಿರುವುದನ್ನು ಹೇಳುತ್ತಾನೆ. ಅದಕ್ಕೆ ವಿಶ್ವಾಮಿತ್ರನು, ಇದೊಂದು ಪುಣ್ಯತೀರ್ಥ. ಇಲ್ಲಿಗೆ ಬಂದ ಮೇಲೆ ಪಿತೃದೇವತೆಗಳಿಗೆ ತರ್ಪಣ ಕೊಟ್ಟು ಶಕ್ತಿಗೆ ತಕ್ಕ ದಾನ ಕೊಡಬೇಕು. ನೀನು ನನಗೆ ದಾನ ಕೊಟ್ಟರೆ ನಾನು ನಿನ್ನ ಹಿಂದೆ ಸ್ವಲ್ಪ ದೂರದವರೆಗೆ ಬಂದು ನಿನಗೆ ರಾಜಧಾನಿಗೆ ಹೋಗುವ ದಾರಿ ತೋರಿಸುತ್ತೇನೆ ಎಂದನು. ಅದನ್ನು ಕೇಳಿ ಹರಿಶ್ಚಂದ್ರನು, ನಿಮಗೆ ಏನು ಬೇಕು ಕೇಳಿ, ಅದನ್ನೇ ದಾನ ಕೊಡುತ್ತೇನೆ. ಈಗ ನನ್ನ ಮಗನಿಗೆ ನೀನು ಮದುವೆ ಮಾಡಿಸಬೇಕು. ಆಮೇಲೆ ಮದುವೆಯ ಅಂಗವಾಗಿ ದಾನ ಕೇಳಲು ಬರುತ್ತೇನೆ ಎಂದನು. ಅದಕ್ಕೆ ಹರಿಶ್ಚಂದ್ರನು ಒಪ್ಪಿಕೊಂಡನು. ಮಾರನೇ ದಿನ ವಿಶ್ವಾಮಿತ್ರನು ಹರಿಶ್ಚಂದ್ರನ ಅರಮನೆಗೆ ಹೋಗಿ, ನನಗೆ ಬೇಕಾದ ದಾನವನ್ನು ಕೇಳುತ್ತೇನೆ, ಕೊಟ್ಟು ಕೃತಾರ್ಥನಾಗು ಎಂದನು. ರಾಜ, ನಿನ್ನ ಸಂಪೂರ್ಣ ರಾಜ್ಯವನ್ನು, ಆನೆ ಕುದುರೆ ಸಮಸ್ತ ಸಂಪತ್ತುಗಳೊಂದಿಗೆ ನನಗೆ ದಾನ ಕೊಡು ಎಂದನು. ಆಗ ಹರಿಶ್ಚಂದ್ರನು ಹಿಂದು ಮುಂದು ಆಲೋಚನೆ ಮಾಡದೆ ಇದೋ ಕೊಟ್ಟೆನು ಎಂದು ಹೇಳುತ್ತಾನೆ. ಆಗ ವಿಶ್ವಾಮಿತ್ರನು, ರಾಜ, ದಕ್ಷಿಣೆ ಇಲ್ಲದ ದಾನವು ವ್ಯರ್ಥ. ಆದ್ದರಿಂದ ಈ ದಾನಕ್ಕೆ ತಕ್ಕ ದಕ್ಷಿಣೆ ಕೊಟ್ಟು ದಾನದ ಫಲವನ್ನು ಪಡೆ ಎಂದನು. ಆ ದಕ್ಷಿಣೆ ಎಷ್ಟು ಎಂದು ಹರಿಶ್ಚಂದ್ರನು ಪ್ರಶ್ನೆ ಮಾಡುತ್ತಾನೆ. ಆ ದಾನಕ್ಕೆ ಸರಿ ಹೋಗುವ ದಕ್ಷಿಣೆ 2 ಖಂಡಿ ಬಂಗಾರ ಎಂದನು. ಆಗ ಹರಿಶ್ಚಂದ್ರನು, ಆಗಲಿ, ಕೊಡುತ್ತೇನೆ ಎಂದು ಮಾತು ಕೊಟ್ಟನು. ವಿಶ್ವಾಮಿತ್ರನ ಚಾತುರ್ಯವನ್ನು ಅರಿಯದೆ ಹೋಗುತ್ತಾನೆ. ಹಿಂದೆ ಮುಂದೆ ಯೋಚಿಸದೆ ಇರುವುದನ್ನೆಲ್ಲ ದಾನ ಮಾಡಿದ ಮೇಲೆ 2 ಖಂಡಿ ಬಂಗಾರವನ್ನು ಎಲ್ಲಿಂದ ಕೊಡಲು ಸಾಧ್ಯ? ದಕ್ಷಿಣೆಗೆ ನಾಳೆ ಬರುತ್ತೇನೆಂದು ಹೇಳಿ ವಿಶ್ವಾಮಿತ್ರನು ಹೊರಟು ಹೋಗುತ್ತಾನೆ. ಬೆಳಗಾಗುತ್ತಲೇ ವಿಶ್ವಾಮಿತ್ರನು ಬಂದು, ರಾಜನೇ, ಇನ್ನೂ ಇಲ್ಲೇ ಇರುವೆಯಾ? ರಾಜ್ಯವನ್ನು ಬಿಟ್ಟು ಎತ್ತಾದರೂ ಹೋಗು, ನನಗೆ ಕೊಡುವೆನೆಂದ ದಕ್ಷಿಣೆ ಮಾತ್ರ ಬೇಗನೆ ಕೊಡು ಎಂದು ಹೇಳುತ್ತಾನೆ. ಎಲ್ಲವನ್ನು ಕೊಟ್ಟ ಮೇಲೆ ನನ್ನ ಹತ್ತಿರ ಏನೂ ಇಲ್ಲ, ಹಾಗಾಗಿ ದಕ್ಷಿಣೆಗೆ ಸ್ವಲ್ಪ ಕಾಲ ತಾಳಿಕೊಳ್ಳಿ ಎಂದು ಹೇಳಿ ಹರಿಶ್ಚಂದ್ರನು ತನ್ನ ಹೆಂಡತಿ ಮಗನನ್ನು ಕರೆದುಕೊಂಡು ಉಟ್ಟ ಬಟ್ಟೆಯೊಂದಿಗೆ ಹೊರಟು ಹೋಗುತ್ತಾನೆ. ಹೋಗುತ್ತಿರುವಾಗ ಹರಿಶ್ಚಂದ್ರನ ಹಿಂದೆಯೇ ಹೋಗುತ್ತಾ ವಿಶ್ವಾಮಿತ್ರನು, ನನ್ನ ದಕ್ಷಿಣೆ ಬೇಗನೆ ಕೊಡುವುದು ಒಳ್ಳೆಯದು, ಸ್ವಲ್ಪ ಅವಧಿ ಕೊಡಿ, ದೈವಾನುಕೂಲವಾಗಿ ನನಗೆ ಧನವು ದೊರಕಿದ ಕೂಡಲೇ ನಿಮ್ಮ ದಕ್ಷಿಣೆ ಕೊಟ್ಟು ಬಿಡುತ್ತೇನೆ. ಅದಕ್ಕೆ ವಿಶ್ವಾಮಿತ್ರನು, ರಾಜ, ಹುಚ್ಚನಾಗಿ ಮಾತನಾಡಬೇಡ, ನಿನ್ನ ಎಲ್ಲಾ ಸಂಪತ್ತು ದಾನ ಮಾಡಿರುವೆ, ಹಾಗಿದ್ದಲ್ಲಿ ಎಲ್ಲಿಂದ ಕೊಡುವೆ? ಸುಳ್ಳು ಮಾತನಾಡಬೇಡ, ನನ್ನ ಶರೀರವನ್ನು ಮಾರಿಯಾದರೂ ನಿಮ್ಮ ಬಂಗಾರ ಕೊಡುತ್ತೇನೆ, 1 ತಿಂಗಳು ತಾಳಿರಿ ಎಂದು ಹೇಳಿ ಮುಂದಕ್ಕೆ ಹೋಗುತ್ತಾನೆ. ನಂತರ 1 ತಿಂಗಳಾಯಿತು. ಆಗ ಹರಿಶ್ಚಂದ್ರನು, ತಿಂಗಳು ತುಂಬಲು ಸಂಜೆಯವರೆಗೂ ಹೊತ್ತಿದೆ ಎಂದನು. ಸಂಜೆಯವರೆಗೂ 2 ಖಂಡಿ ಬಂಗಾರ ಕೊಡದಿದ್ದರೆ ಬ್ರಾಹ್ಮಣ ಶಾಪಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಹರಿಶ್ಚಂದ್ರನಿಗೆ ಏನು ಮಾಡಬೇಕೆಂದು ತಿಳಿಯದೆ ಹೋಯಿತು. ಪತಿಯ ಇಂತಹ ದುಸ್ಥಿತಿ ಬಂದಿದ್ದನ್ನು ಕಂಡು ಹೆಂಡತಿ ಶೈಬ್ಯಳು ದುಃಖಪಟ್ಟಳು. ಮತ್ತೆ ಹೀಗೆ ಹೇಳುತ್ತಾಳೆ, ನನ್ನನ್ನು ಯಾರಿಗಾದರೂ ಮಾರಿಬಿಡಿ, ಜುಜಾಟಕ್ಕಲ್ಲ, ಮಧುಪಾನಕ್ಕಲ್ಲ, ನಿಮ್ಮ ಸತ್ಯವನ್ನು ನಿಲ್ಲಿಸಲಿಕ್ಕಾಗಿ ಹೆಂಡತಿಯನ್ನು ಮಾರುವುದು ತಪ್ಪೇನೂ ಇಲ್ಲ. ಒಳ್ಳೆಯ ಕಾಲ
ಕಾಲ ಕೂಡಿ ಬಂದಾಗ ಮತ್ತೆ ನನ್ನನ್ನು ಕೊಂಡುಕೊಂಡರಾಯಿತು. ಹೀಗೆ ಹರಿಶ್ಚಂದ್ರನನ್ನು ಅನೇಕ ವಿಧವಾಗಿ ಹೇಳಿ ಒಪ್ಪಿಸಿದಳು. ಬೇರೆ ಉಪಾಯ ಕಾಣದೆ ಹರಿಶ್ಚಂದ್ರನು ಒಪ್ಪಿಕೊಂಡನು. ಅವನು ತನ್ನ ಹೆಂಡತಿಯನ್ನು ಒಂದು ಕಡೆಯಲ್ಲಿ ನಿಲ್ಲಿಸಿ ದಾರಿಯಲ್ಲಿ ಹೋಗುವವರನ್ನು ನೋಡಿ, ಇವಳು ನನ್ನ ಹೆಂಡತಿ, ಇವಳನ್ನು ಯಾರಿಗಾದರೂ ಚಾಕರಿ ಮಾಡಲು ಬಿಟ್ಟುಕೊಡುತ್ತೇನೆ, ತಕ್ಕ ಹಣ ಸಿಕ್ಕಿದರೆ ಮಾರಿಬಿಡುತ್ತೇನೆ ಎಂದು ಕೂಗತೊಡಗಿದನು. ಆಗ ವಿಶ್ವಾಮಿತ್ರನು ಮತ್ತೊಬ್ಬ ಮುದುಕ ಬ್ರಾಹ್ಮಣನ ವೇಷದಲ್ಲಿ ಬಂದು, ನೀನು ಕೇಳುವಷ್ಟು ಹಣ ಕೊಡುತ್ತೇನೆ, ನಿಜಕ್ಕೂ ನಿನ್ನ ಹೆಂಡತಿಯನ್ನು ಮಾರುತ್ತೀಯಾ ಎಂದು ಪ್ರಶ್ನೆ ಮಾಡುತ್ತಾನೆ. ಆಗ ಹರಿಶ್ಚಂದ್ರನು ಮಾತನಾಡಲು ಸಾಧ್ಯವಾಗದೆ ಸುಮ್ಮನೆ ನಿಂತನು. ಆಗ ವಿಶ್ವಾಮಿತ್ರನು 32 ಲಕ್ಷಣಗಳಿರುವ ಸ್ತ್ರೀಯರಿಗೆ 1 ಕೋಟಿ ಅಥವಾ 1 ಕಂಡಿ ಚಿನ್ನವೆಂದು ಶಾಸ್ತ್ರದಲ್ಲಿ ಹೇಳಿದೆ. ಈ ಸ್ತ್ರೀಯನ್ನು ಆ ಬೆಲೆಗೆ ಕೊಂಡುಕೊಳ್ಳುತ್ತೇನೆ ಎಂದು ಹೇಳಿ 1 ಕಂಡಿ ಚಿನ್ನದ ನಾಣ್ಯವನ್ನು ಹರಿಶ್ಚಂದ್ರನ ಮುಂದೆ ಸುರಿದು ಅವನ ಹೆಂಡತಿಯನ್ನು ನೀನು ನನ್ನ ಸೇವಕಿ ಎಂದು ಹೇಳಿ ಅವಳ ತಲೆ ಕೂದಲನ್ನು ಎಳೆದುಕೊಂಡು ಹೊರಟನು. ಆಗ ಅವಳು ನಾನೇ ಬರುವೆನು, ಹೀಗೆಲ್ಲ ಎಳೆಬೇಡಿ ಎಂದಳು. ಅಷ್ಟರಲ್ಲಿ ರೋಹಿತನು ಅಮ್ಮ ಅಮ್ಮ ಎಂದು ಅವಳ ಹಿಂದೆ ಹೊರಟನು. ಅವನನ್ನು ನೋಡಿ, ಅಯ್ಯ, ನನ್ನ ಮಗನನ್ನು ಕೂಡ ಕೊಂಡುಕೊಳ್ಳಿ, ಅವನಿಲ್ಲದಿದ್ದರೆ ನಾನು ಕೆಲಸ ಸರಿಯಾಗಿ ಮಾಡಲಾರೆನು ಎಂದು ಕೇಳಿಕೊಂಡಳು. ಸರಿ, ನನ್ನ ಸೇವಕನಾಗಿರಲಿ ಎಂದು ಹೇಳಿ 100 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಆ ಮಗನನ್ನು ಕೊಂಡುಕೊಂಡು ಹೋದನು. ಇದನ್ನೆಲ್ಲ ನೋಡಿ ಹರಿಶ್ಚಂದ್ರನು ಅತಿ ದುಃಖಗೊಂಡು ಏನು ಮಾಡಲಾರದೆ ಸುಮ್ಮನೆ ನಿಂತಿದ್ದನು. ಇದೇ ಸಮಯದಲ್ಲಿ ವಿಶ್ವಾಮಿತ್ರನು ಬ್ರಾಹ್ಮಣ ರೂಪದಲ್ಲಿ ಬಂದು ದಕ್ಷಿಣೆ ಕೇಳುತ್ತಾನೆ. ಆಗ ಹರಿಶ್ಚಂದ್ರನು ಮಗ ಮತ್ತು ಹೆಂಡತಿಯನ್ನು ಮಾರಿ ಬಂದ ಧನವನ್ನೆಲ್ಲ ವಿಶ್ವಾಮಿತ್ರನಿಗೆ ಕೊಟ್ಟನು. ಪೂರ್ತಿಯಲ್ಲಿದೆ, ಬೇಗನೆ ಕೊಡು ಎಂದು ಕೇಳಿ ಹೊರಟು ಹೋಗುತ್ತಾನೆ. ಹರಿಶ್ಚಂದ್ರನು ತನ್ನನ್ನು ಮಾರಿಕೊಳ್ಳಲು ಸಿದ್ಧನಾದನು. ಅಷ್ಟರಲ್ಲಿ ವಿಕೃತಾಕಾರದ ಚಾಂಡಾಲನೊಬ್ಬನು ಆ ದಾರಿಯಾಗಿ ಬಂದು, ನಾನು ಪ್ರವೀರನೆಂಬ ಸ್ಮಶಾನಾಧಿಕಾರಿ, ನನ್ನ ಕೈ ಕೆಳಗೆ ಕೆಲಸ ಮಾಡುವೆಯಾ? ಶವಗಳ ಮೇಲಿನ ಬಟ್ಟೆಗಳನ್ನು ತೆಗೆಯುವುದು, ಸ್ಮಶಾನ ಶುಲ್ಕ ವಸೂಲಿ ಮಾಡುವುದು ನಿನ್ನ ಕೆಲಸ ಎಂದನು. ಆಗ ಹರಿಶ್ಚಂದ್ರನು, ನಾನು ಬ್ರಾಹ್ಮಣ ಕ್ಷತ್ರಿಯರಿಗೆ ಮಾತ್ರ ಮಾರಲ್ಪಡುತ್ತೇನೆ, ನಿನ್ನ ಚಾಕರನಾಗಲಾರೆನು ಎಂದನು. ಅಷ್ಟರಲ್ಲಿ ಮತ್ತೆ ವಿಶ್ವಾಮಿತ್ರನು ತನ್ನ ಉಳಿದ ದಕ್ಷಿಣೆಯನ್ನು ಕೇಳಲು ಬಂದೇ ಬಿಟ್ಟನು. ಹೊತ್ತು ಮುಳುಗಲು ಇನ್ನೂ ಹೆಚ್ಚು ಹೊತ್ತಿಲ್ಲ. ಈಗ ಹರಿಶ್ಚಂದ್ರನಿಗೆ ತನ್ನನ್ನು ಮಾರಿಕೊಳ್ಳಬೇಕಾದ ನಿರ್ಬಂಧವೇ ಬಂದಿತು. ಬೇರೆ ಉಪಾಯವಿರಲಿಲ್ಲ. ವಿಶ್ವಾಮಿತ್ರನ ಕಾಲಿಗೆ ಬಿದ್ದು, ಸ್ವಾಮಿ, ನೀವೇ ನನ್ನನ್ನು ಕೊಂಡುಕೊಂಡು ಬಿಡಿ, ದಕ್ಷಿಣೆ ಪೂರ್ತಿ ಕೊಡುವನೆಂಬ ನನ್ನ ಮಾತನ್ನು ಉಳಿಸಲಿಕ್ಕಾಗಿ ನೀವೇ ನನ್ನನ್ನು ಕೊಂಡುಕೊಳ್ಳಿ, ನಿಮ್ಮಿಷ್ಟ ಬಂದಂತೆ ಚಾಕರಿ ಮಾಡಿಸಿಕೊಳ್ಳಿ ಎಂದು ಪ್ರಾರ್ಥಿಸಿದನು. ಬಹಳ ಒಳ್ಳೆಯದಾಯಿತು, ಇನ್ನು ನೀನು ನನ್ನ ಸೊತ್ತು. ಮುಂದೆ ನಿಂತಿರುವ ಪ್ರವೀರನನ್ನು ನೋಡಿ, ಇವನೀಗ ನನ್ನ ದಾಸ, ನನಗೆ ಇವನಿಂದ ಪ್ರಯೋಜನವೇನಿಲ್ಲ, ನನಗೆ ಹಣ ಬೇಕು, ನಿನಗೆ ಆಳು ಬೇಕು, ಈ ಹಣ ಕೊಟ್ಟು ನೀನು ಇವನನ್ನು ಕೊಂಡುಕೋ ಎಂದು ವಿಶ್ವಾಮಿತ್ರನು ಹೇಳುತ್ತಾನೆ. ಪ್ರವೀರನು ವಿಶ್ವಾಮಿತ್ರನು ಕೇಳಿದಷ್ಟು ಧನವನ್ನು ಕೊಟ್ಟು ಹರಿಶ್ಚಂದ್ರನನ್ನು ತನ್ನ ಸೇವಕನಾಗಿ ಕೊಂಡುಕೊಂಡನು. ಆಗ ಮಾತು ತಪ್ಪದ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಎಂದು ಆಕಾಶವಾಣಿಯಾಯಿತು. ನಂತರ ಚಾಂಡಾಲನು ಹರಿಶ್ಚಂದ್ರನನ್ನು ಕರೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಶವಗಳ ಮೇಲಿನ ಬಟ್ಟೆ ತೆಗೆಯಲು ನೇಮಿಸಿದನು. ಇತ್ತ ಶೈಬಳು ಅಲ್ಲಿ ಚಾಕರಿ ಮಾಡುತ್ತಿರಲು ರೋಹಿತನು ಕಟ್ಟಿಗೆಗಳನ್ನು ತರಲು ಕಾಡಿಗೆ ಹೋಗುತ್ತಾನೆ. ಆಗ ಅವನು ಒಂದು ಹುತ್ತದ ಮೇಲೆ ಕಾಲಿಟ್ಟು ಹಾವಿನ ಕಡಿತದಿಂದ ಸತ್ತು ಬಿದ್ದನು. ಆ ಸಂಗತಿಯನ್ನು ಕೇಳಿ ತಾಯಿ ಜೋರಾಗಿ ಅಳುತ್ತಾ ಕುಳಿತಳು. ಆ ಸತ್ತ ಮಗನನ್ನು ನೋಡಲು ಹೋಗಲು ಆ ಮುದುಕನು ಬಿಡಲೇ ಇಲ್ಲ. ಕೊನೆಗೆ ಅರ್ಧರಾತ್ರಿಯವರೆಗೂ ಅಲ್ಲಿ ಕೆಲಸ ಮಾಡಿದ ಮೇಲೆ ಹೊರಡಲು ಸಾಧ್ಯವಾಯಿತು. ಸತ್ತ ಮಗನನ್ನು ನೋಡಿ ಎದೆ ಒಡೆಯುವಂತೆ ಅಳುತ್ತಾ ಕುಳಿತಳು. ಆಗ ವನಪಾಲಕ ಭಟರು ಬಂದು ರಾತ್ರಿಯಲ್ಲಿ ಮಕ್ಕಳನ್ನು ಕೊಂದು ತಿನ್ನುವ ಪಿಶಾಚಿ ಎಂದುಕೊಂಡು ಅವಳನ್ನು ಕೂದಲು ಹಿಡಿದು ಎಳೆದುಕೊಂಡು ಹೋಗಿ ಸ್ಮಶಾನದ ಹತ್ತಿರವಿದ್ದ ಪ್ರವೀರನಿಗೆ ಅವಳನ್ನು ಒಪ್ಪಿಸಿ ಈ ರಕ್ಕಸಿಯನ್ನು ವಧಿಸಿ ಎಂದರು. ಆ ಪ್ರವೀರನು ಹರಿಶ್ಚಂದ್ರನನ್ನು ಕರೆದು ಅವನ ಕೈಗೆ ಕತ್ತಿಯನ್ನು ಕೊಟ್ಟು ಅವಳನ್ನು ವಧಿಸಲು ಹೇಳುತ್ತಾನೆ. ಆಗ ಆಕೆ, ಅಯ್ಯ, ತುಸು ತಾಳು, ನನ್ನ ಮಗ ಸತ್ತಿದ್ದಾನೆ, ಬೇಗ ಹೋಗಿ ಅವನನ್ನು ತಂದು ದಹನ ಮಾಡಿದ ಮೇಲೆ ತಲೆ ಕಡಿ ಎಂದಳು. ಆಗ ಹರಿಶ್ಚಂದ್ರನು ತನ್ನ ವಿಧಿಯಂತೆ ಶವದ ಮೇಲಿನ ಬಟ್ಟೆಯನ್ನು ಎಳೆದುಕೊಂಡನು. ತಕ್ಷಣವೇ ತನ್ನ ಮಗನ ಗುರುತು ಹಿಡಿದು ಅತಿ ದುಃಖಗೊಂಡನು. ಶೈಬಳಿಗೂ ಅವನು ತನ್ನ ಪತಿಯೆಂದು ತಿಳಿಯಿತು. ಕಡೆಗೆ ಈ ರೀತಿಯಾದ ಪರಿಸ್ಥಿತಿಯನ್ನು ಕಂಡು ದುಃಖಗೊಳ್ಳುತ್ತಾರೆ. ಕೊನೆಗೆ ದುಃಖದಲ್ಲಿಯೇ ತನ್ನ ಮಗನ ಶವವನ್ನು ಚಿತೆಯ ಮೇಲೆ ಇಟ್ಟನು. ಆಗ ಕೂಡಲೇ ಇಂದ್ರ ಮತ್ತು ದೇವತೆಗಳು ಪ್ರತ್ಯಕ್ಷರಾಗುತ್ತಾರೆ. ಅಮೃತ ವರ್ಷದಿಂದ ರೋಹಿತನು ಎದ್ದನು. ಇಂದ್ರನು, ಸತ್ಯ ಹರಿಶ್ಚಂದ್ರ, ಇದೆಲ್ಲ ವಸಿಷ್ಠ ವಿಶ್ವಾಮಿತ್ರರ ಅಹಂಕಾರಕ್ಕೆ ಪಾಠ ಕಲಿಸಲು ನಿನ್ನನ್ನು ಪರೀಕ್ಷೆ ಮಾಡಲಾಯಿತು. ನಿನ್ನ ಕೀರ್ತಿ ಅಜರಾಮರ, ನಮ್ಮೊಂದಿಗೆ ಪತ್ನಿ ಸಮೇತ ಸ್ವರ್ಗಕ್ಕೆ ಬಂದು ಬಿಡು, ರೋಹಿತನನ್ನು ಪಟ್ಟಾಭಿಷೇಕ ಮಾಡು ಎಂದನು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ. ನಮಸ್ಕಾರ.